ಹೇ ಗಾಯ್ಸ್, ವೆಲ್ಕಮ್ ಟು ರಿಯಾಕ್ಟೋಲಜಿ ವಿತ್ ಅಜಯ್. ಇವತ್ತು ನಮ್ಮ KVN ಪ್ರೊಡಕ್ಷನ್ ಟೀಮ್ ಅವ್ರ ಕಡೆಯಿಂದ ಟಾಕ್ಸಿಕ್ ಅಪ್ಡೇಟ್ ಬರುತ್ತೆ ಅಂತ ಹೇಳಿದ್ರು 10 AM. ಸೊ ಇವತ್ತು ಟಾಕ್ಸಿಕ್ ಮೂವಿ ಟೀಮ್ ಕೂಡ ಇವತ್ತು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಇಂಟ್ರೊಡ್ಯೂಸಿಂಗ್ ರಾಯಾ ಅನ್ನೋವಂಥ ಒಂದು ವಿಡಿಯೋ ಆಚೆ ಬಂದಿದೆ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಬಿಫೋರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಡೂ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಫಾರ್ ಆಲ್ ಮೈ ಫ್ಯೂಚರ್ ಸಿನಿಮಾ ರಿಲೇಟೆಡ್ ಅಪ್ಡೇಟ್ಸ್ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. 1 2 3. Father, and of the Son, and of the Holy Spirit. I want my son to have a peaceful burial. Do you think he'll come? I don't think so. Nobody's so insane. What the fuck is going on? Just a fucking drunkard. Hey! What's he doing? Hey! Get the fuck out! Hey! ಟಾಕ್ಸಿಕ್ ಎಂಟ್ರಿನ ಟೈಟಲ್, ಎಕ್ಸಾಕ್ಟ್ ಟೈಟಲ್ ತಕ್ಕಂತೆ ಟಾಕ್ಸಿಕ್ ಎಂಟ್ರಿ ಇದು. ಟಾಕ್ಸಿಕ್ ಇಂಟ್ರೊಡಕ್ಷನ್. ಸೀರಿಯಸ್ಲಿ ಇದು ಯಶ್. ದಿಸ್ ಇಸ್ ಯಶ್. Seriously, this is Yash. ಟಾಕ್ಸಿಕ್ ಟೈಟಲ್ಗೆ ಎಕ್ಸಾಕ್ಟ್ ಆಗಿ ಆ ಸ್ಟೋರಿ ಏನು ಬೇಕೋ ಹಂಗೆ ಇಂಟ್ರೊಡಕ್ಷನ್ ತಗೊಂಡಿದ್ದಾರೆ. ಟಾಕ್ಸಿಕ್ ಇಂಟ್ರೊಡಕ್ಷನ್. ಸೀರಿಯಸ್ಲಿ ವಾಟ್ ಅ ಬಿಜಿಎಂ. Daddy's home. Very feel for grown-ups. March 2026, intoxicating the world on 19th March 2026. Intoxicating. ಏನು ಎಂಟ್ರಿ ಅದು ಗಾಯ್ಸ್. ಓ ಮೈ ಗಾಡ್, ಯಶ್ ಅವ್ರ ಲೈಫಲ್ಲಿ ಈ ಥರ ಇಂಟ್ರೊಡಕ್ಷನ್ ಅವ್ರ ಮೂವಿಗೆ ನಾನು ಇಂಟ್ರೋ ಕೊಟ್ಟರೆ ನಾನು ನೋಡೇ ಇಲ್ಲ. ಟಾಕ್ಸಿಕ್ ಟೈಟಲ್ಗೆ ಪರ್ಫೆಕ್ಟಾಗಿ ಆ್ಯಪ್ಟ್ ಆಗಿದೆ ಇಂಟ್ರೋ. ಬಟ್ ಈ ಥರ ಇಷ್ಟು ಡಿಫ್ರೆಂಟಾಗಿ ತುಂಬ ಸ್ಟ್ರಾಂಗ್ ಆಗಿರೋ ಸಬ್ಜೆಕ್ಟ್ಗೆ ಕೈ ಹಾಕಿದ್ದಾರೆ ಯಶ್ ಅವರು. ಎಕ್ಸಾಕ್ಟಾಗಿ ಹೇಳ್ತೀನಿ, 100% ಹೇಳ್ತೀನಿ. ಅವ್ರು ಸುಮ್ಮನೆ ಎಲ್ಲ ಈ ಥರ ಸ್ಟೋರಿಗಳೆಲ್ಲ ಅವ್ರು ಚೂಸ್ ಮಾಡಲ್ಲ. ಈ ಥರ ಅವರು ಪೋಟ್ರಿ ಆಗ್ತಾ ಇದ್ದಾರೆ ಅಂದರೆ, ಇಂಟ್ರೊಡಕ್ಷನಲ್ಲಿ ಈ ಥರ ಪೋಟ್ರಿ ಆಗ್ತಾ ಇದ್ದಾರೆ ಅಂದರೆ ಸೀರಿಯಸ್ಲಿ ಹೇಳ್ತೀನಿ, ಸ್ಟೋರಿನಲ್ಲಿ ಇನ್ನೇನೋ ಇದೆ. 100% ಇದೆ. ತುಂಬ ಸ್ಟ್ರಾಂಗ್ ಆಗಿರೋ ಸಬ್ಜೆಕ್ಟು ಅಂತ ನನಗೆ ಯಾಕೋ ತುಂಬಾ ಫೀಲ್ ಆಗ್ತಾಯಿದೆ. ಬಟ್ ಆದರೂ ಈ ಥರ ಎಂಟ್ರಿ ಅವ್ರ ಲೈಫಲ್ಲೇ ಅವರು ಯಾವುದೇ ಸಿನಿಮಾನಲ್ಲಿ ಈ ಥರ ಇಂಟಿಮೇಟ್ ಸೀನ್ ಇದುವರೆಗೂ ಇಂಡಸ್ಟ್ರಿನ ಬಂದು ಅವ್ರು ಇಷ್ಟು ವರ್ಷ ಆಯಿತು, ಅವ್ರು ಮಾಡಿರೋ ಪ್ರತಿಯೊಂದು ಸಿನಿಮಾನಲ್ಲೂ ನಾಟ್ ಇವನ್ ಒನ್ ಇಂಟಿಮೇಟ್ ಸೀನ್ ಇನ್ ಆಲ್ ಸಿನಿಮಾ. ಬಟ್ ಈ ಸಿನಿಮಾ ಇಂಟ್ರೊಡ್ಯೂಸಿಂಗ್ ರಾಯಾ ಅಂತ ಒಂದು ಸಣ್ಣ ಬಿಟ್ ವಿಡಿಯೋ ಇದು, ಟಾಕ್ಸಿಕ್ ಮೂವಿದು. ಈ ಅವ್ರ ಕ್ಯಾರೆಕ್ಟರ್ ಇಂಟ್ರೋನಲ್ಲೇ ಈ ಥರ ಟಾಕ್ಸಿಕ್ ಆಗಿ ತೋರಿಸ್ತಾ ಇದ್ದಾರೆ. ಈ ಥರ ಇಂಟಿಮೆಸಿ ಸೀನ್ಗಳೆಲ್ಲ ಇದೆ ಅಂದರೆ ಅವ್ರು ಸುಮ್ಮನೆ ಈ ಥರ ಸ್ಕ್ರಿಪ್ಟ್ ಎಲ್ಲ ಮಾಡೋದಕ್ಕೂ ಹೋಗಲ್ಲ. 100% ಹೇಳ್ತೀನಿ, ಏನೋ ಸ್ಟೋರಿ ಇದೆ. ತುಂಬ ಸ್ಟ್ರಾಂಗ್ ಆಗಿರುವಂಥ ಒಂದು ಸ್ಟೋರಿ ಪಕ್ಕಾ ಮಾಡ್ಕೊಂಡಿದ್ದಾರೆ.
ಸಿನಿಮಾ 100% ಏನೋ ಹೇಳಕ್ಕೆ ಹೋಗ್ತಾ ಇದ್ದಾರೆ, ಹೊಸ ಥರ ಸ್ಟೋರಿ ಅಂತೂ 100% ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ಸೊ ನನಗಂತೂ ಸೀರಿಯಸ್ಲಿ ಶಾಕ್ ಆಯ್ತು ನನಗೆ, ವಾಟ್ ಈಸ್ ದಿಸ್ ಅಂತ. ಇಂಟ್ರೊಡ್ಯೂಸಿಂಗ್ ರಾಯಾ. ಸೊ ರಾಯಾ ಅಂತ ಅವ್ರ ನೇಮ್. ದಟ್ಸ್ ಇಟ್ ಗೈಸ್. ವಾಟ್ಸ್ ಯುವರ್ ಒಪಿನಿಯನ್ ಅಬೌಟ್ ದಿಸ್ ಇಂಟ್ರೊಡ್ಯೂಸಿಂಗ್ ರಾಯಾ ವಿಡಿಯೋ? ನನಗಂತೂ ಸೀರಿಯಸ್ಲಿ ಶಾಕ್ ಆಯಿತು. ಮೈ ಗಾಡ್, ಅವ್ರ ಡೆಡಿಕೇಶನು, ಅವ್ರಿಗಿರೋ ಗಟ್ಸ್ಗೆ ನಿಜವಾಗ್ಲೂ ಆ್ಯಡ್ಸ್ ಆಫ್. ಆ ಒಂದು ಡೆಡಿಕೇಶನು ಮತ್ತು ಅವ್ರದ್ದೊಂದು ಛಲ ಇದೆ ಗೊತ್ತಾ, ಇದು ಮಾಡೇ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಇದನ್ನೇ ಮಾಡ್ತೀನಿ. ಅವ್ರ ಡೆಡಿಕೇಶನು, ಹಾರ್ಡ್ ವರ್ಕು, ಅವರ ಥಿಂಕಿಂಗ್ ಲೆವೆಲ್, ಅವ್ರಿಗಿರೋ ಗಟ್ಸು, ನುಗ್ತಾರೆ, ಎಲ್ಲೋದ್ರೂ ಒಬ್ಬರೇ ನುಗ್ತಾರೆ, ಇದನ್ನು ಮಾಡೋಣ ಬನ್ನಿ ಅಂತ ಧೈರ್ಯ ಕೊಡ್ತಾರೆ ಸುತ್ತಮುತ್ತ ಇರೋರಿಗೆ. ಸೀರಿಯಸ್ಲಿ ಈಸ್ ಅ ಒನ್ ಮ್ಯಾನ್ ಆರ್ಮಿ. ಗೀತು ಮೋಹನ್ ದಾಸ್ ಅವರು ಯಾವ ಥರ ಸ್ಟೋರಿ ಮಾಡಿದ್ದಾರೆ ಸೀರಿಯಸ್ಲಿ. 5 ಜನ ಹೀರೋಯಿನ್ ಅಂತ ಹೇಳೋಕ್ಕಾಗಲ್ಲ, 5 ಜನ ಫೀಮೇಲ್ ಕ್ಯಾರೆಕ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು 1 by 1. ನನಗೆ ಆವಾಗಲೂ ಶಾಕ್ ಆಯಿತು, 5 ಜನನ, ಎಲ್ಲ ಮೇನ್ ಕ್ಯಾರೆಕ್ಟರ್ಗಳೇ, ಎಲ್ಲ ದೊಡ್ಡ ಹೀರೋಯಿನ್ಗಳೇ, ಅವ್ರನ್ನ 5 ಹೀರೋಯಿನ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಏನು ನಡೀತಾ ಇದೆ, ಏನಿರ್ಬೋದು ಸ್ಟೋರಿ? ಸೀರಿಯಸ್ಲಿ ನನಗೆ ಸಿಕ್ಕಾಪಟ್ಟೆ ಶಾಕ್ ಆಯಿತು. ಬಟ್ ಈ ಥರ ಇಂಟ್ರೊಡಕ್ಷನ್ನು ನನಗೆ ನಿಜವಾಗ್ಲೂ ಹುಚ್ಚಿಡ್ತಾ ಇದೆ. ಓ ಮೈ ಗಾಡ್. ಎಲ್ಲರೂ ಆ್ಯಕ್ಚುಲಿ ದುರಂಧರ್ ಮೂವಿ ಬರ್ತಾ ಇದೆ ಅಂತ ಹೇಳ್ತಾರೆ, ದುರಂಧರ್ ಮುಂದೆ ನಿಲ್ಲಲ್ಲ ಅಂತ ಹೇಳ್ತಾ ಇದ್ದಾರೆ. ಇವ್ರು ನೋಡಿದ್ರೆ ಈ ಥರ ಎಂಟ್ರಿ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕರ್ನಾಟಕದಲ್ಲಿ ಯಾವ ಸಿನಿಮಾ ಓಡ್ತಾ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ, ನಾನು ರಿಲೀಸ್ ಮಾಡ್ತೀನಿ ಅಂದರೆ ಬೇರೆಯವರು ಹೆದರ್ಕೋಬೇಕು, ನನ್ನ ಸಿನಿಮಾ ಬರ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಸುಮ್ಮನೆ ಅಲ್ಲ, ಅದಕ್ಕೊಂದು ಗಟ್ಸ್ ಬೇಕು. ಆ ಥರ ಮಾಡಿದ್ದಾರೆ, ಆ ಥರ ಇಂಪ್ಯಾಕ್ಟ್ ಮಾಡಿದ್ದಾರೆ ವರ್ಲ್ಡ್ ವೈಲ್ಡು. ವರ್ಲ್ಡ್ ವೈಲ್ಡ್ ಎಲ್ಲ ಇಂಡಿಯಾನಲ್ಲಿ ಕೂಡ ಇಂಪ್ಯಾಕ್ಟ್ ಮಾಡಿದ್ರು. ವರ್ಲ್ಡ್ ವೈಲ್ಡ್ ಅವ್ರ ಹೆಸರು ಆಯಿತು. ಸೊ ಇವಾಗ ವರ್ಲ್ಡ್ ವೈಲ್ಡ್ ಹೆಸರು ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಸೊ ನನಗೆ ಆ ಇಂಟ್ರೋ ಇನ್ನೂ ಕಣ್ಣಲ್ಲಿ ಹಂಗೆ, ಆ ಟಾಕ್ಸಿಕ್ ಎಂಟ್ರಿ ನಿಜವಾಗ್ಲೂ ಕಣ್ಣಲ್ಲಿ ಕಟ್ಟಿದಂಗೆ ಇದೆ. ಓ ಮೈ ಗಾಡ್, ವಾಟ್ ಆ ಟಾಕ್ಸಿಕ್ ಎಂಟ್ರಿ. ಗಾಯ್ಸ್, ನಿಮ್ಮ ಒಪಿನಿಯನ್ ಏನು ಈ ಟಾಕ್ಸಿಕ್ ಬಗ್ಗೆ? ಯಶ್ ಅವರ ಆಮೇಲೆ ಇನ್ನೊಂದು ನಾನು ತುಂಬ ಇಷ್ಟಪಡೋದು ಅಂದರೆ ಕನ್ನಡ, ತಮಿಳ್ ಎಲ್ಲ ಮೂವಿ ಅಪ್ಡೇಟ್ಸಲ್ಲೂ ನಾನು ತುಂಬ ಸರಿ ನೋಡಿದ್ದೀನಿ. ಏನಾದರೂ ಅಪ್ಡೇಟ್ ಕೊಡಬೇಕು ಅಂದರೆ ಟ್ರೈಲರ್ ಅಪ್ಡೇಟು, ಸಾಂಗ್ ಅಪ್ಡೇಟು, ಟೀಸರ್ ಅಪ್ಡೇಟು ಅವರು ಇನ್ ಟೈಮು ಕೊಡ್ತಾರೆ. 10:10 ಅಂದರೆ 10:10ಗೆ ಅಪ್ಲೋಡ್ ಆಗುತ್ತೆ ಯೂಟ್ಯೂಬಲ್ಲಿ. ಅಥವಾ ಅದರ್ ಟೈಮಿಂಗ್ಸ್ 6:30 ಅಂದರೆ 6:30 ಅಂದರೆ 6:30ಗೆ ಅಪ್ಲೋಡ್ ಆಗುತ್ತೆ. ಬಟ್ ನನಗೆ ಒಂದು ಬೇಜಾರಿದೆ, ಇದನ್ನು ತೆಲುಗು ಆಡಿಯನ್ಸ್ ಯಾರಾದರೂ ನೋಡ್ತಾ ಇದ್ದರೆ మీరు ఎవరైనా చూస్తుంటే మీరు చెప్పండి ఇది ಸರಿಯಾ ಕಾದಾ అని. ಯಾರಾದರೂ ತೆಲುಗುನಲ್ಲಿ ಸುಮಾರು ಪ್ರೊಡಕ್ಷನ್ ಹೌಸ್ಗಳು ಏನು ಮಾಡ್ತಾರೆ ಅಂದರೆ 4:30ಗೆ ಅಂತ ಅನೌನ್ಸ್ ಮಾಡ್ತಾರೆ. ಸಾಂಗ್ ಟ್ರೈಲರ್ ರಿಲೀಸಿಂಗ್ 4:30 ಅಥವಾ ಟೀಸರ್ ರಿಲೀಸಿಂಗ್ 4:30, ಸಾಂಗ್ ರಿಲೀಸಿಂಗ್ 4:30 ಅಂತ ಹೇಳ್ತಾರೆ. ಬಟ್ ಅದು ಎಕ್ಸಾಕ್ಟಾಗಿ 4:30ಗೆ ರಿಲೀಸ್ ಆಗಲ್ಲ. ಜನರೆಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ. ಅದು 6:30, 7:30, 8:30, 9:30ಗೆ ಅಪ್ಲೋಡ್ ಮಾಡ್ತಾರೆ. ಸೊ ಇದೆಲ್ಲ ಯಾಕೆ ಮಾಡಬೇಕು? ಇದೆಲ್ಲ ತಪ್ಪಲ್ವಾ? ಫ್ಯಾನ್ಸ್ ಎಲ್ಲ ಕಾಯ್ತಾ ಇರ್ತಾರೆ. ಅದ್ರ ಬದಲು 4:30 ಅಂತ ಯಾಕೆ ಹೇಳಬೇಕು? 8:30 ಅಂತಲೇ ಹೇಳಬೇಕು. ಅವ್ರು ಎಕ್ಸಾಕ್ಟಾಗಿ ಯಾವ ಟೈಮ್ಗೆ ಅಪ್ಲೋಡ್ ಮಾಡ್ತಾರೋ ಆ ಟೈಮ್ಗೆ ಹೇಳಬೇಕು. ಸೊ ಇದು ಒಂಥರ ನಿಜವಾಗ್ಲೂ ಬೇಜಾರು ಕೊಡುವಂಥ ವಿಚಾರ. ಅವ್ರ ಫ್ಯಾನ್ಸ್ಗಳಿಗೂ ತುಂಬಾ ಬೇಜಾರಾಗುತ್ತೆ. ಸುಮಾರು ಜನ ಕಮೆಂಟ್ ಸೆಕ್ಷನೆಲ್ಲ ಕಮೆಂಟ್ ಮಾಡಿ ಹೇಳ್ತಿರ್ತಾರೆ ಅವ್ರಿಗೆ ಲೇಟ್ ಆಯಿತು ಯಾಕೆ ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ತೆಲುಗು ಪೀಪಲ್ಸ್ ಕಮೆಂಟ್ ಮಾಡಿ ಹೇಳಿ, ವಾಟ್ಸ್ ಯುವರ್ ಒಪಿನಿಯನ್ ಅಬೌಟ್ ದ್ಯಾಟ್ ಅಂತ ಹೇಳ್ತಾ, ಅದು ನನ್ನ ಒಪಿನಿಯನ್ ಅಷ್ಟೇ, ನಾನೇನು ಅಫೆಂಡ್ ಆಗಿಲ್ಲ. ಸೊ ವಾಟ್ಸ್ ಯುವರ್ ಟಾಕ್ಸಿಕ್ ಬಗ್ಗೆ ವಾಟ್ಸ್ ಯುವರ್ ಒಪಿನಿಯನ್ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮರೀದೆ ಕಮೆಂಟ್ ಮಾಡಿ ಹೇಳಿ. ಇಫ್ ಯು ಲೈಕ್ ದಿಸ್ ರಿಯಾಕ್ಷನ್, ಈ ಥರ ಕಂಟೆಂಟು ಮತ್ತೆ ಬರಬೇಕು ನಿಮ್ಮ ಹತ್ರ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್, ಬಾಯ್.